ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹೀಗಿರುವಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಮತ್ತು ಧರ್ಮಶಾಸ್ತ್ರವನ್ನು ಪಾಲಿಸುವವನು ಮತ್ತು ಪಾಲಿಸುವಂತೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರಿಯರೇ, ಇಂದಿನ ವಾಚನದಲ್ಲಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ಯಾರು ಅತ್ಯಲ್ಪನು ಮತ್ತು ಯಾರು ಮಹಾತ್ಮನು ಎಂಬುದಾಗಿ ಧ್ಯಾನಿಸಬಹುದು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟರು. ಈ ಮುಖಾಂತರ ತಮ್ಮ ಜನರಿಗೆ ಪಾಪದ ಮನವರಿಕೆ ಮಾಡಿಕೊಟ್ಟರು. ಮತ್ತು ಇಸ್ರಾಯೇಲ್ ಜನರು ಮೋಶೆಯ ಮುಖೇನ 10 ಆಜ್ಞೆಗಳಿರಬಹುದು, ಉಳಿದ 630ಕ್ಕಿಂತ ಹೆಚ್ಚು ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಪಾಲಿಸಲು ತಮ್ಮ ಸ್ವಂತ ಪ್ರಯತ್ನದಿಂದ ಪ್ರಯತ್ನಿಸಿದರೂ ನಾವು ನೋಡ್ತೇವೆ, ಅವರು ವಿಫಲರಾದರು. ಆದರೆ ಕರುಣಾಮಯ ದೇವರು ತಮ್ಮ ಜನರ ಅಂತರಂಗವನ್ನು ಬಲಪಡಿಸಲು ತಮ್ಮ ಏಕೈಕ ಪುತ್ರನಾದ ಕ್ರಿಸ್ತ ಯೇಸುವನ್ನು ಈ ಧರೆಗೆ ಕಳುಹಿಸಿ, ನಾವು ಈ ಧರ್ಮಶಾಸ್ತ್ರವನ್ನು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಸಫಲರಾಗಲು ತಮ್ಮ ಆತ್ಮರನ್ನೇ ಕೃಪೆಯಾಗಿ ನಮಗೆ ಕೊಟ್ಟಿದ್ದಾರೆ. ಯೇಸುವಿನ ಆತ್ಮ ಯಾರಲ್ಲಿ ಇದೆಯೋ ಅವರ ಅನುಗ್ರಹದ ಶಕ್ತಿಯಿಂದ ಮಾತ್ರ ಪ್ರಿಯರೇ ನಾವು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಪಾಲಿಸಲು ಸಾಧ್ಯವಾಗುತ್ತೆ ಮತ್ತು ನಮಗೆ ವಿಮೋಚನೆ ಲಭಿಸಿದೆ. ಅದಕ್ಕಾಗಿ ಇಲ್ಲಿ ಯೇಸು ಹೇಳ್ತಾರೆ, ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅಥವಾ ಆಜ್ಞೆಗಳನ್ನು ರದ್ದುಗೊಳಿಸಲು ಅಲ್ಲ, ಬದಲಾಗಿ ಅದನ್ನು ಸಿದ್ಧಿಗೆ ತರಲು ನಾನು ಬಂದಿದ್ದೇನೆ. ಮನುಷ್ಯ ತನ್ನ ಸ್ವಂತ ಪ್ರಯತ್ನದಲ್ಲಿ ಧರ್ಮಶಾಸ್ತ್ರಕ್ಕೆ ವಿಧೇಯನಾಗಿ ಜೀವಿಸಲು ವಿಫಲನಾದಾಗ ಯೇಸು ಕ್ರಿಸ್ತರನ್ನು ತಂದೆಯಾದ ದೇವರು ಈ ಧರೆಗೆ ಕಳುಹಿಸಿ ಪವಿತ್ರಾತ್ಮರನ್ನೇ ನಮಗೆ ಅನುಗ್ರಹವಾಗಿ ನೀಡಿದ್ದಾರೆ. ಈ ಅನುಗ್ರಹದ ಶಕ್ತಿ ಯೇಸು ಕೊಟ್ಟ ಆಜ್ಞೆಗಳನ್ನು ಪಾಲಿಸಲು ಮಾತ್ರವಲ್ಲದೆ ಇತರರು ಈ ಆಜ್ಞೆಗಳನ್ನು ಪಾಲಿಸುವಂತೆ ಈ ಶುಭ ಸಂದೇಶವನ್ನು ಸಾರಿದಾಗ, ಬೋಧಿಸಿದಾಗ ದೇವರ ದೃಷ್ಟಿಯಲ್ಲಿ ಯಾರು ಇದನ್ನು ಸಾರ್ತಾರೋ, ಇದನ್ನು ಜೀವಿಸ್ತಾರೋ ಅವರು ಮಹಾತ್ಮರೆನಿಸಿಕೊಳ್ಳುತ್ತಾರೆ. ಪ್ರಿಯರೇ, ಇವತ್ತು ನಾವು ಪವಿತ್ರಾತ್ಮ ಸ್ವೀಕಾರ ಮಾಡಿ ಶುಭ ಸಂದೇಶ ಸಾರಿದಾಗ ಮಾತ್ರ ದೇವರ ದೃಷ್ಟಿಯಲ್ಲಿ ಮಹಾತ್ಮರೆನಿಸಿಕೊಳ್ಳುತ್ತೇವೆ. ಮತ್ತು ಇಲ್ಲಿ ಯಾರು ಕನಿಷ್ಠರು? ಯಾವಾಗ ನಾವು ಯೇಸು ಕುರಿತಾದ ಏಕೈಕ ಶುಭ ಸಂದೇಶಕ್ಕೆ ಬದಲು ಬೇರೆ ಸಂದೇಶವನ್ನು ನಾವು ಜೀವಿಸ್ತೇವೆ ಅಥವಾ ಅದನ್ನು ಬೋಧಿಸ್ತೇವೆ, ಸಾರುತ್ತೇವೆ, ದೇವರ ದೃಷ್ಟಿಯಲ್ಲಿ ನಾವು ಅತ್ಯಲ್ಪರು. ಸಂತ ಪೌಲರು ಹೇಳ್ತಾರೆ, ಅವರು ಶಾಪಗ್ರಸ್ತರು. ಸಂತ ಪೌಲರು ಗಲಾತ್ಯ 1ನೇ ಅಧ್ಯಾಯದಲ್ಲಿ 6ರಿಂದ 9 ವಾಕ್ಯಗಳಲ್ಲಿ ಇದನ್ನು ಬೋಧಿಸುತ್ತಾರೆ. ಮತ್ತು ಸ್ವತಃ ತಾವೇ ಫಿಲಿಪ್ಪಿಯದವರಿಗೆ ಬರೆದ ಪತ್ರದಲ್ಲಿ ತಮ್ಮ ಜೀವಿತದ ಕುರಿತಾಗಿ ತಾನು ಹಿಂದೊಮ್ಮೆ ಲೋಕದ ದೃಷ್ಟಿಯಲ್ಲಿ ಎಷ್ಟೇ ಶ್ರೀಮಂತನಾಗಿದ್ದರೂ, ಇಸ್ರಾಯೇಲನು, ಬೆನ್ಯಾಮಿನ ಕುಲದವನು, ಧರ್ಮಶಾಸ್ತ್ರದ ವಿಧಿ ನಿಯಮಗಳ ಪಾಲನೆಯಲ್ಲಿ ನಿಂದಾರಹಿತನಾಗಿದ್ದರೂ ಎಲ್ಲವನ್ನೂ ಹಿಂದೊಮ್ಮೆ ಲಾಭವೆಂದು ಪರಿಗಣಿಸಿದ್ದ ಸಂದರ್ಭ ಇದ್ದರೂ ಕೂಡ ಯೇಸು ಕ್ರಿಸ್ತರನ್ನು ಅರಿತ ಮೇಲೆ ಅದೆಲ್ಲವೂ ನಷ್ಟ ಎಂದು, ಅದೆಲ್ಲವೂ ಯಾವುದಕ್ಕೂ ಬಾರದು ಎಂದು, ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಅತಿ ಶ್ರೇಷ್ಠವಾದುದು, ಯೇಸು ಕ್ರಿಸ್ತನಿಂದ ದೊರೆತ ಆ ಸತ್ಸಂಬಂಧವೇ ಅತಿ ಉನ್ನತವಾದುದು ಎಂಬುದಾಗಿ ಸಾರ್ತಾರೆ. ಪ್ರಿಯರೇ, ಹಾಗಾದರೆ ನಾವು ಮಾಡಬೇಕಾಗಿರೋದು ಯೇಸುವಲ್ಲಿ ವಿಶ್ವಾಸವಿಟ್ಟು ಪವಿತ್ರಾತ್ಮ ಸ್ವೀಕಾರ ಮಾಡಿದ ನಾವು ಯೇಸು ನುಡಿದಂತೆ ಮೊದಲನೇದಾಗಿ ನಾವು ಜೀವಿಸಬೇಕು. ಇದು ನಮ್ಮ ಮೊದಲ ಕೆಲಸ. ಎರಡನೇದಾಗಿ ನಮಗೆ ತಿಳಿದ ಸತ್ಯವನ್ನು ಇತರರಿಗೆ ಪಾಲಿಸುವಂತೆ ಶುಭ ಸಂದೇಶ ಬೋಧಿಸೋದಾಗಿದೆ. ಈ ರೀತಿ ನಾವು ದೇವರ ದೃಷ್ಟಿಯಲ್ಲಿ ಮಹಾತ್ಮರೆನಿಸಿಕೊಳ್ಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.